ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ತುಂಬ ಸುಲಭವಾಗಿ ಕೆಲವೊಂದು ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿ ಟೇಸ್ಟಿಯಾದ ಈ ಪಾಯಸಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತಲೂ ನಾನು ಇವತ್ತು ಹೇಳಿಕೊಡ್ತೀನಿ. ಇಲ್ಲಿ ನೋಡಿ, ಮೀಡಿಯಮ್ ಸೈಜಿನ 2 ಕಾಯಿಯನ್ನು ತಗೊಂಡಿದ್ದೀನಿ. ಈ ಥರ ತುರಿದು ತಗೊಂಡಿದ್ದೀನಿ ಕಾಯಿ ತುರಿಯನ್ನು. ಇದನ್ನು ಮೊದಲಿಗೆ ಕಾಯಿ ಹಾಲನ್ನು ತೆಗಿಬೇಕು, ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಈ ಥರ ಹಾಕೊಂಡ ನಂತರ ನೀರು ಹಾಕಬೇಕು. ತುಂಬ ಜಾಸ್ತಿ ನೀರು ಹಾಕಬೇಡಿ, ಇದು ಮುಳುಗುವಷ್ಟು ನೀರು ಬೇಡ. 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನುಣ್ಣಗೆ ರುಬ್ಬಬೇಕು. ಇಲ್ಲಿ ನೋಡಿ, ಈ ಥರ ನಾವು ಹಿಂಡುವಾಗ ಈ ಥರ ಕಾಯಿ ಹಾಲು ಬರಬೇಕು. ಅಷ್ಟು ಚೆನ್ನಾಗಿ ನಾವು ರುಬ್ಬಬೇಕು ಇದನ್ನು. ಈಗ ಇದನ್ನು ಸೋಸ್ಕೋಬೇಕು. ಈ ಥರ ಒಂದು ಸೋಸೋ ಪಾತ್ರೆ ಇರುತ್ತೆ, ಅದಕ್ಕೆ ಹಾಕ್ಕೊಂಡು ಸೋಸಿದ್ರೆ ಆಯಿತು. ಚೆನ್ನಾಗಿ ಕೈಯಲ್ಲಿ ಹಿಂಡಿ ತೆಗಿಬೇಕು ಇದನ್ನು. ಮೊದಲಿಗೆ ನಾನು ದಪ್ಪ ಕಾಯಿ ಹಾಲನ್ನು ತೆಗಿತಾ ಇದ್ದೀನಿ. ಹಾಗೆಯೇ ಈ ಏನು ನಾವು ಹಿಂಡ್ತೀವಲ್ವ ಕಾಯಿ ತುರಿ, ಇದಕ್ಕೆ ಪುನಃ ನಾವು ನೀರು ಹಾಕ್ಕೊಂಡು ಪುನಃ ಒಮ್ಮೆ ರುಬ್ಬಿ ತೆಳುವಾದ ಕಾಯಿ ಹಾಲನ್ನು ತಗೋಬೇಕು. ಇಲ್ಲೀಗ ನಾನು ದಪ್ಪ ಕಾಯಿ ಹಾಲನ್ನು ತಗೊಂಡಿದ್ದೀನಿ, ಹಾಗೆಯೇ ತೆಳುವಾದ ಕಾಯಿ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಇದು ದಪ್ಪ ಕಾಯಿ ಹಾಲು ಸ್ವಲ್ಪ ತಗೊಂಡಿದ್ದೀನಿ. ಹಾಗೆಯೇ ತೆಳುವಾದ ಕಾಯಿ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಇಲ್ಲಿ ನೋಡಿ, ನಾನು 3/4 ಕಪ್ಪಷ್ಟು ಸಾಬಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದು ನೋಡಿ ಇಷ್ಟು ದಪ್ಪಾಗಿ ಈ ಥರ ಬರುತ್ತೆ ನೋಡಿ, ದೊಡ್ಡದಾಗುತ್ತದು. ನಂತರ 1 ಕಪ್ಪಷ್ಟು ಹೆಸರುಬೇಳೆಯನ್ನು ತಗೋಬೇಕು. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಇದು ನೀವು 1 ಕಪ್ಪು ಹೆಸರುಬೇಳೆ ತಗೊಂಡ್ರೆ 3/4 ಕಪ್ಪು ಸಾಬಕ್ಕಿಯನ್ನು ಹಾಕ್ಕೊಂಡ್ರೆ ಸಾಕು. ಸಾಬಕ್ಕಿ ಹಾಕಿದ ನಂತರ ಅದು ಬೆಂದಾಗ ದಪ್ಪ ಆಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನೀರು ಚೆನ್ನಾಗಿ ಬಿಸಿ ಆದ ನಂತರ 1 ಕಪ್ ಏನು ಹೆಸರುಬೇಳೆ ಇದೆ ಇದನ್ನು ಈ ಥರ ಬೇಯಕ್ಕೆ ಬಿಡಬೇಕು. ತುಂಬ ಜಾಸ್ತಿ ನೀರಿಟ್ಟರೆ ನಿಮಗೆ ಪಾಯಸ ನೀರಾಗುತ್ತೆ. ನಿಮಗೆ ಸ್ವಲ್ಪ ದಪ್ಪನೇ ಬೇಕಂತಿದ್ದರೆ ಈ ಥರ ಬೇಯುವಾಗ ನೀರು ಸ್ವಲ್ಪ ಕಮ್ಮಿ ಇಟ್ಟು ಬೇಯಿಸಿದರೆ ಆಯಿತು. ನೋಡಿ, ನಾವು ಕೈಯಲ್ಲಿ ಈ ಥರ ಹಿಚಕಿದ್ರೆ ಈ ಥರ ಪ್ರೆಸ್ ಮಾಡಿದಾಗ ಕಟ್ಟಾದರೆ ಸಾಕು, ತುಂಬ ಬೆಂದೋಗೋದು ಬೇಡ. ಹೆಸರುಬೇಳೆ ಈ ಥರ ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಗಬೇಕು, ಅದು ಚೆನ್ನಾಗಿರುತ್ತೆ ನಿಮಗೆ ಪಾಯಸ ತಿನ್ನುವಾಗ. ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ತುಂಬ ಸ್ಮ್ಯಾಶ್ ಆಗಿರಬೇಕಾದ್ರೆ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ನಿಮಗೆ ದಪ್ಪನೂ ಆಗುತ್ತೆ, ಹಾಗೆಯೇ ಆ ಥರನೇ ಕೆಲವರಿಗೆ ಇಷ್ಟ ಆಗುತ್ತೆ. ಈಗ ನೋಡಿ, ಈ ಥರ ನಾನು ಹೆಸರುಬೇಳೆ ಅರ್ಧ ಬೆಂದಾಗ ಸಾಬಕ್ಕಿಯನ್ನು ಹಾಕ್ಕೋಬೇಕು. ಸಾಬಕ್ಕಿ ಬೇಯೋಕ್ಕೆ ಜಾಸ್ತಿ ಟೈಮೇ ಹಿಡಿಯಲ್ಲ, ಯಾಕಂದರೆ ನಾನು ಇದನ್ನು 2 ಗಂಟೆ ಅಷ್ಟು ಹೊತ್ತು ನೆನೆಸಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ನೀವು ಎಷ್ಟು ನೆನೆಸಿಡ್ತೀರ ಅಷ್ಟು ಬೇಗ ಇದು ಬೆಂದೋಗುತ್ತೆ. ಈಗ ಸಾಬಕ್ಕಿಯನ್ನು ನಾವು ಬೇಯೋಕ್ಕೆ ಬಿಡಬೇಕು. ನಂತರ ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಸಾಬಕ್ಕಿ ಕಲರ್ ಚೇಂಜ್ ಆಗಿದೆ ನೋಡಿ, ಸ್ವಲ್ಪ ವಾಟರ್ ಕಲರ್ ಬರುತ್ತೆ. ವೈಟ್ ಇದ್ದಿದ್ದು ಅದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ನೀರಿನ ಕಲರ್ಗೆ ಬರುತ್ತಲ್ಲ, ಆ ಹೊತ್ತಲ್ಲಿ ಅದು ಬೆಂದಿದೆ ಅಂತ ಅರ್ಥ. ಈಗ ಇಲ್ಲಿ 3 ಅಚ್ಚಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಈಗ ಈ ಬೆಂದಿರುವಂಥ ಹೆಸರುಬೇಳೆ ಸಾಬಕ್ಕಿಗೆ ಹಾಕ್ಕೋಬೇಕು. ಸಾಬಕ್ಕಿ ಹಾಕದೇ ಬರೀ ಹೆಸರುಬೇಳೆ ಪಾಯಸನೂ ಮಾಡ್ಬೋದು. ಸೇಮ್ ಸಾಬಕ್ಕಿ ಹಾಕದಿದ್ದರೆ ಆಯಿತು, ಇದೇ ಮೆಥಡಲ್ಲಿ ಮಾಡ್ಕೊಂಡು ಹೋದರೆ ಆಯಿತು. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. ಬೆಲ್ಲ ಕರಗುವ ಮೊದಲೇ ನಾವು ಕಾಯಿ ಹಾಲನ್ನು ಸೇರಿಸ್ಕೋಬಾರ್ದು, ಯಾಕಂದರೆ ಕಾಯಿ ಹಾಲು ತಣ್ಣಗಿರುತ್ತೆ, ಅದು ಬೆಲ್ಲ ಕರಗೋಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಮೊದಲೇ ಬೆಲ್ಲನ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕರಗಿದ ನಂತರ ಈ ಹೊತ್ತಲ್ಲಿ ತೆಳು ಕಾಯಿ ಹಾಲು ಇರುತ್ತಲ್ಲ ಅದನ್ನು ಸೇರಿಸ್ಕೋಬೇಕು. ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ನಾನಿಲ್ಲಿ ಸ್ವಲ್ಪ ಪಾಯಸನ ತೆಳುವೇ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅದು ಸಪ್ಪೆ ಆದ ನಂತರ ತುಂಬ ಗಟ್ಟಿಯಾಗುತ್ತೆ. ಮತ್ತು ನಮ್ಮ ಮನೇಲಿ ಸ್ವಲ್ಪ ತೆಳುವಾಗಿ ಪಾಯಸ ಇದ್ದರೆ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕುದಿ ಬರಬೇಕು. ಕುದಿ ಬರುವಾಗ ದಪ್ಪ ಕಾಯಿ ಹಾಲು ಏನಿದೆ ಅದನ್ನು ಹಾಕ್ಕೋಬೇಕು. ಕಾಯಿ ಹಾಲು ಹಾಕಿದ ನಂತರ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಯಾವಾಗಲೂ ಸ್ವೀಟ್ ಮಾಡುವಾಗ ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಜೊತೆಗೇ ಇಲ್ಲಿ ನೋಡಿ, ಇದು ಕುದಿ ಬರ್ತಾ ಇದೆ ಅಲ್ವಾ, ಆಗ ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು. ಏಲಕ್ಕಿ ಪುಡಿ ನಾನು ಇಲ್ಲಿ ನಿಮಗೆ ವೈಟಾಗಿ ಕಾಣ್ಬೋದು, ಅಂದರೆ ಒಂದು 7-8 ಏಲಕ್ಕಿಯನ್ನು ಈ ಥರ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಸಕ್ಕರೆ ಹಾಕಿದಾಗ ಏಲಕ್ಕಿ ಪುಡಿ ಚೆನ್ನಾಗಿ ಪುಡಿ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ಆಯಿತು. ಇದಕ್ಕೆ ಕೊನೆಯಲ್ಲಿ ಒಂದು ತುಪ್ಪದ ಒಗ್ಗರಣೆ ಹಾಕಿದ್ರೆ ಆಯ್ತು. ಅಂದರೆ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಕುದ್ದ ನಂತರ ಆಫ್ ಮಾಡಿದ್ದೀನಿ ಗ್ಯಾಸ್ ಫ್ಲೇಮು. ಈಗ ಒಂದು ಪಾತ್ರೆಗೆ 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ಅದರ ನಂತರ ಗೋಡಂಬಿಯನ್ನು ಹಾಕ್ಕೋಬೇಕು. ಇಲ್ಲಿ ನೀವು ದ್ರಾಕ್ಷಿ ಬೇಕಾದರೂ ಹಾಕ್ಕೋಬೋದು, ಅಥವಾ ಬಾದಾಮ್ ಇದ್ದರೆ ಅದನ್ನು ಹಾಕ್ಕೋಬೋದು.
ಗೋಡಂಬಿ ಚೆನ್ನಾಗಿ ಲೈಟಾಗಿ ಗೋಲ್ಡನ್ ಫ್ರೈ ಕಲರ್ ಬಂದ ನಂತರ ಈ ಥರ ಪಾಯಸಕ್ಕೆ ಇದನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಫ್ಲೇವರು ಕೊಡುತ್ತೆ, ಹಾಗೆಯೇ ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ದಿಢೀರಾಗಿ ಅಂತ ಈ ಪಾಯಸನ ಮಾಡ್ಬೋದು. ಕಾಯಿ ಹಾಲು ಒಂದು ರೆಡಿಯಾಗಿದ್ದರೆ ನಾವು ಕೂಡಲೇ ಈ ಪಾಯಸನ ರೆಡಿ ಮಾಡ್ಕೋಬೋದು. ನಿಮಗೆ ಈ ಪಾಯಸ ಸ್ವಲ್ಪ ದಪ್ಪನೇ ಬೇಕಾದರೆ ನೀವು ಹೆಸರುಬೇಳೆ ಬೇಯಿಸುವಾಗ ನೀರು ಸ್ವಲ್ಪ ಕಮ್ಮಿ ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು. ನಂತರ ಕಾಯಿ ಹಾಲೆಲ್ಲ ಹಾಕುವಾಗ ನಿಮಗೆ ಹದ ಸರಿಯಾಗುತ್ತೆ. ನಾನು ಬೇಯಿಸುವಾಗ ಅಷ್ಟು ತೆಳುವಾಗಿದ್ದರೂ ನೋಡಿ ಸಪ್ಪೆ ಆದಾಗ ಇಷ್ಟು ದಪ್ಪ ಬಂದಿದೆ ಈ ಪಾಯಸ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ನಮಸ್ಕಾರ.